ಮಳೆ ಬಂದಿದ್ದರಿಂದ ನಾನು ಮಾತಾಡಲಿಲ್ಲ. ಅದಕ್ಕೋಸ್ಕರ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲ ಅವರು ನಾವು ದಾವಣಗೆರೆಯಲ್ಲಿ 6ನೇ ತಾರೀಕು ಒಂದು ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ಸಭೆಯಲ್ಲಿ ನೀವು ಬಂದು ಮತದಾರರಿಗೆ ಮನವಿಯನ್ನು ಮಾಡಬೇಕು ಅಂತೇಳಿ ಸೂಚನೆ ಮಾಡಿದ್ರು. ಹಾಗಾಗಿ ಈ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತು ಸಚಿವರಾದಂಥ SS ಮಲ್ಲಿಕಾರ್ಜುನ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿ ನಿಮ್ಮ ಆಶೀರ್ವಾದವನ್ನು ಬೇಡಿದ್ದಾರೆ. ಸಮರ್ಥ್ ನಮ್ಮ ಅಭ್ಯರ್ಥಿ ಸಮರ್ಥ್ ಯಾರು ವೋಟ್ ಕೇಳೋದು? ಸಲೀಂ ಅಹಮದ್ ಸರಿ ಇಲ್ಲ, ಹೆಸರು ಹೇಳ್ಬೋದು. ಬಸ್ಸು ಕೇಳ್ರಿ, 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ನೀನ್ ಹತ್ರ ಬಂದಿದೆ, 2 ದಿನ ಇದೆ ಅಷ್ಟೇನೆ. ಅವತ್ತು ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತು ಮಲ್ಲಿಕಾರ್ಜುನ ಅವರು ನಿಮ್ಮಲ್ಲಿ ಮನವಿ ಮಾಡಿದ್ದಾರೆ. ನಾನು ಕೂಡ ಮನವಿ ಮಾಡ್ತೇನೆ, ದಯಮಾಡಿ ನೀವೆಲ್ಲರೂ ಕೂಡ ತಪ್ಪಿಸ್ಕೋಬಾರದು. ಯಾಕಂತಂದ್ರೆ ಈ ವೋಟ್ ಇದೆಯಲ್ಲ, ಹಕ್ಕಿದೆಯಲ್ಲ, ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು. ಈ ಹಕ್ಕನ್ನು ಚಲಾಯಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. ಅವರ ಚಿಹ್ನೆ ಹಸ್ತ, ಕಾಂಗ್ರೆಸ್ ಚಿಹ್ನೆ ಹಸ್ತ. ಹಸ್ತಕ್ಕೆ ತಾವೆಲ್ಲ ಮತ ಹಾಕಿ ಸಮರ್ಥ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಾನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಯಾಕೆ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು? ಈ ಉಪಚುನಾವಣೆ ಯಾಕೆ ಬಂದಿದೆ? ಈ ಉಪಚುನಾವಣೆ ಬಂದದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರಿಗೆ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ರು. ಅವರು ದುರ್ದೈವ ಇನ್ನೂ ಮೂರು ವರ್ಷ ತುಂಬಕ್ಕೂ ಮುಂಚಿತವಾಗಿ ದೈವಾಧೀನರಾದರು. ನಮ್ಮ ಸರ್ಕಾರ ಇನ್ನೂ 2 ವರ್ಷ ಇರ್ತದೆ. ಶಾಮನೂರು ಶಿವಶಂಕರಪ್ಪನವರ ಅವಧಿ ಇನ್ನೂ 2 ವರ್ಷ ಇರ್ತದೆ. ಈ ಅವಧಿಗೆ ಖಾಲಿ ಬಿಡಕ್ಕಾಗಲ್ಲ, ಸಂವಿಧಾನದ ಪ್ರಕಾರ ಖಾಲಿ ಬಿಡಕ್ಕಾಗಲ್ಲ ಕಾನೂನು ರೀತಿಯ.
ಅದಕ್ಕೆ ಭರ್ತಿ ಮಾಡಲಿಕ್ಕೋಸ್ಕರವಾಗಿ ಅವರ ಸ್ಥಾನಕ್ಕೆ ಸಮರ್ಥವರನ್ನ ಅಭ್ಯರ್ಥಿಯರನ್ನಾಗಿ ಮಾಡಿದ್ದೇವೆ. ಹಾಗಾಗಿ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಜಾಗ ಭರ್ತಿ ಮಾಡೋದು, ಮತ್ತೆ ನಮ್ಮ ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಅಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಾಮನೂರು ಶಿವಶಂಕರಪ್ಪನವರು ಏನೇನು ಕೆಲಸಗಳನ್ನ ಮಾಡಿದ್ರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ಅವೆಲ್ಲ ಮುಂದುವರಿಬೇಕಾದ್ರೆ, ಅವೆಲ್ಲ ಸುಗಮವಾಗಿ ನಡೀಬೇಕಾದ್ರೆ ಯಾರು ನಿಮ್ಮ ಪ್ರತಿನಿಧಿ ಆಗಬೇಕು, ಇದು ಬಹಳ ಮುಖ್ಯ. ನಿಮ್ಮ ಪ್ರತಿನಿಧಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆದ್ರೆ ಇವೆಲ್ಲ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಶಾಮನೂರು ಶಿವಶಂಕರಪ್ಪನವರು 4 ಬಾರಿ ಶಾಸಕರಾಗಿದ್ದರು, 5 ಬಾರಿ, ಒಟ್ಟು 6 ಇಲ್ಲಿ ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಿಂದ ಅಲ್ಲ ಮೇಡಮ್, ತೀರಾ ಈ ಕ್ಷೇತ್ರದಿಂದ 4 ಬಾರಿ ಆಯ್ಕೆಯಾಗಿದ್ರು, ಒಟ್ಟು 6 ಬಾರಿ ಶಾಸಕರಾಗಿದ್ದಾರೆ, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು. ನಮಗೆ ಮತ್ತು ಬಿಜೆಪಿಗೆ ಏನು ಸ್ಪರ್ಧೆ ಇರ್ತಕ್ಕಂಥದ್ದು ಬಿಜೆಪಿಗೆ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈ 9 ವರ್ಷಗಳಲ್ಲಿ ಅವರು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ನಾವು 9 ವರ್ಷಗಳಲ್ಲಿ ಇಂತಿಂಥ ಕೆಲಸಗಳನ್ನು ಮಾಡಿದ್ದೇವೆ, ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಇಂತಿಂಥ ಕೆಲಸ ಮಾಡಿದ್ದೇವೆ, ದಕ್ಷಿಣ ಕ್ಷೇತ್ರಕ್ಕೆ ಇಂತಿಂಥ ಕೆಲಸ ಮಾಡಿದ್ದೇವೆ, ಅದಕ್ಕೋಸ್ಕರ ನಮ್ಗೆ ಓಟ್ ಕೊಡಿ ಅಂತ ಕೇಳ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಅವರು ಯಾವ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ. ಅದ್ರ ಬದಲಿಗೆ ಸಿದ್ದರಾಮಯ್ಯನನ್ನ ಟೀಕೆ ಮಾಡೋದು, ನಮ್ಮ ಸರ್ಕಾರವನ್ನ ಟೀಕೆ ಮಾಡೋದು. ಯಾಕೆ ಮಾಡ್ತಾರೆ ಅಂತಂದ್ರೆ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನ್ನೆಲ್ಲ ಟೀಕೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೇನು ವಿಚಾರ ಇಲ್ಲ. ನಾನು ಬಡವರ ಪರವಾಗಿದ್ದೀನಿ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದ ಬಡವರಿಗೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು, ರೈತರು, ಕಾರ್ಮಿಕರು, ಇವರೆಲ್ಲರೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಮತ್ತೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವ್ರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ. ನಾವು ಯಾವತ್ತೂ ಕೂಡ ಧರ್ಮ ವಿಂಗಡಣೆ ಮಾಡ್ತಕ್ಕಂಥದ್ದಾಗ್ಲಿ, ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಮ್ಮ ಸಿದ್ಧಾಂತ ಅಲ್ಲ, ಕಾಂಗ್ರೆಸ್ಸಿನ ಸಿದ್ಧಾಂತ ಅಲ್ಲ. ಆದರೆ ಬಿಜೆಪಿಯವರು ಸಮಾಜವನ್ನು ಒಡಿತಕ್ಕಂಥದ್ದೇ ಅವ್ರ ಕೆಲಸ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಒಡಿತಕ್ಕಂಥ ಕೆಲಸ ಬಿಜೆಪಿಯವ್ರದ್ದು. ಅವ್ರಿಗೆ ಅಲ್ಲ, ದಾವಣಗೆರೆ ದಕ್ಷಿಣಕ್ಕೆ ಏನು ಮಾಡಿದ್ದಾರೆ, ದಾವಣಗೆರೆ ನಾರ್ತ್ಗೆ ಏನು ಮಾಡಿದ್ದಾರೆ, ಅಥವಾ ದಾವಣಗೆರೆ ಜಿಲ್ಲೆಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ? ಅವರು ಹಿಂದೆ ಹಿಂದೂ ಮುಸಲ್ಮಾನರು ಗಲಾಟೆ ಮಾಡಿಸದೆ ಅವರಿಗೆ ಅವರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ಜಾತಿ ಧರ್ಮಗಳನ್ನು ಒಡಿತಕ್ಕಂಥದ್ದೇ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಓಟ್ ತಗೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದೇ ಅವರು. ಕರ್ನಾಟಕದಲ್ಲಿ ಯಾವತ್ತಾದರೂ ಕೂಡ 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾದ್ರೂ ಕೂಡ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರ? ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು. ಯಾವಾಗಲೂ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿರೋರು.
ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿರೋರು ಆಪರೇಷನ್ ಕಮಲ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲಿಂದ ಬಂತು ಈ ದುಡ್ಡು? ಎಲ್ಲಿಂದ ಬಂತು ದುಡ್ಡು? ಈಗ ಯಡಿಯೂರಪ್ಪನವರು ಆಪರೇಷನ್ ಕಮಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇರಲಿಲ್ಲ. ಯಡಿಯೂರಪ್ಪನವರು ಇದನ್ನು ಪ್ರಾರಂಭ ಮಾಡಿದ್ರು ಆಪರೇಷನ್ ಕಮಲ. 2008ರಲ್ಲಿ 8 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ರು. ಒಬ್ಬೊಬ್ಬ MLAಗೆ 25,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಕೊಟ್ಟರು. ಮತ್ತೆ 25-30 ಸಾವಿರ ಕೋಟಿ 25-30 ಕೋಟಿ ರೂಪಾಯಿಗಳನ್ನ ಎಲೆಕ್ಷನ್ಗೆ ಖರ್ಚು ಮಾಡಿದ್ರು. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು? ಬಹಳ ಸಾಚಾಗಳ ತರ ಮಾತಾಡ್ತಾರೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ಸರ್ಕಾರ ಲೂಟಿ ಹೊಡೆಯುತ್ತಾ ಇದೆ. ಯಾರು ಹೇಳೋದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇಲ್ಲೋ? ಒಮ್ಮೆ ನೀವು ಮುಖ್ಯಮಂತ್ರಿ ಆಗಿರುವಾಗ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಬಸವನಗೌಡ ಯತ್ನಾಳ್ ಏನ್ ಹೇಳಿದ್ದಾರೆ ಅಂತಕ್ಕಂಥದನ್ನ ಜ್ಞಾಪಕ ಮಾಡ್ಕೊಳ್ಳಿ. 25,000 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಡೆದು ಬಿಟ್ಟಿದ್ದಾರೆ. ಯಾರು ಹೇಳಿರೋದು? ಬಿಜೆಪಿಯ ಕೇಂದ್ರದ ಮಂತ್ರಿಯಾಗಿದ್ದಂತ ಬಸವನಗೌಡ ಯತ್ನಾಳ್. ಇದನ್ನ ನಂಬ್ಕೋಬಹುದಲ್ವಾ? ಅವ್ರ ಪಾರ್ಟಿಯವರೇ ಹೇಳಿರೋದು. ನಾನು ಹೇಳಿದ್ರೆ ನಂಬ್ಕೋಬಾರ್ದು, ಅಥವಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು, ಪ್ರಭಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು. ಇವರು ಹೇಳಿರ್ತಕ್ಕಂಥದ್ದು ಬಿಜೆಪಿಯ ಬಸವನಗೌಡ ಯತ್ನಾಳ್. ಇವರು ಕಡು ಭ್ರಷ್ಟರು. ಇವರು ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಕಡು ಭ್ರಷ್ಟರು ಇವರು. ಬಿಜೆಪಿಯವರು ಇದಾರಲ್ಲ, ಅವ್ರಿಗೆ ಯಾವುದೇ ನೀತಿ ನಿಯಮ ಮಾನ ಮರ್ಯಾದೆ ಏನೂ ಇಲ್ಲ. ಬಸವನಗೌಡ ಯತ್ನಾಳ್ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಪಕ್ಷದಿಂದ ಅಮಾನತ್ ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಬಾಗಲಕೋಟೆಯಲ್ಲಿ ಕ್ಯಾನ್ವಾಸ್ ಮಾಡಿಸ್ತಾರೆ. ಇವ್ರಿಗೆ ಎಷ್ಟ ಹೀನಾಯ ಸ್ಥಿತಿಗೆ ಬಂತು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಹೇಳಲಿಕ್ಕೆ ಆಗಲ್ಲ. ಎಂಥ ಹೀನಾಯ ಪರಿಸ್ಥಿತಿ ಬಂತು. ಒಬ್ಬ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವರ ಅಧಿಕೃತ ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡಿಸ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ದಿವಾಳಿಯಾಗಿದೆ ಅಂತಕ್ಕಂಥದನ್ನ ಇದು ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಾನು ಹೇಳಿದೆ, ಬಾಗಲಕೋಟೆಯಲ್ಲಿ ಹೇಳಿದೆ, ನಮ್ಮ ಕ್ಯಾಂಡಿಡೇಟ್ ಗೆಲ್ಲದು 100% ಸತ್ಯ. ಪೂರ್ವದಲ್ಲಿ ಸೂರ್ಯ ಹುಟ್ಟಲು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತಕ್ಕಂಥದ್ದು ಸತ್ಯ. ಇಲ್ಲೂ ಕೂಡ ದಾವಣಗೆರೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟಲು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗೆಲ್ಲಲು, ಸಮರ್ಥ ಗೆಲ್ಲದು ಅಷ್ಟೇ ಸತ್ಯ. ಆದ್ರಿಂದ ಎರಡೂ ಕಡೆ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾದ್ರಿಂದ, ಇನ್ನೊಂದು ಬಾಗಲಕೋಟೆಯಲ್ಲಿ HY ಮೇಟಿಯವರು ನಿಧನರಾದ್ರಿಂದ. ಇಬ್ರು ಒಳ್ಳೆ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ಜನಪರವಾದಂಥ ವ್ಯಕ್ತಿಗಳು. ಅವರಿಬ್ರು ಕಾಲದಿಂದ ಈ ಚುನಾವಣೆಗಳು ನಡೀತಾ ಇದ್ದಾವೆ. ಈ 2 ಉಪಚುನಾವಣೆಗಳಲ್ಲಿ ನಾವೇ ಗೆಲ್ತೀವಿ. ಇವತ್ತು ಏನಾದರೂ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇಡೀ ದೇಶದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಯಾರಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು
2013ರಲ್ಲಿ ಮುಖ್ಯಮಂತ್ರಿ ಆದೆ. ಆ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳನ್ನು ಕೊಟ್ಟಿದ್ದು. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಇದ್ರ ಜೊತೆಗೆ 30 ಅಡಿಷನಲ್ ಆಗಿ ಕಾರ್ಯಕ್ರಮಗಳನ್ನು ಕೊಟ್ಟು, ಪೈಲಟ್ ಪ್ರೋಗ್ರಾಮ್ಗಳಿಗೆ 30 ಕಾರ್ಯಕ್ರಮಗಳನ್ನು ಕೊಟ್ಟು. ಆದರೆ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಅವರು ಈಡೇರಿಸಿದ್ದು 4 ವರ್ಷದಲ್ಲಿ ಬರೀ 10% ಮಾತ್ರ. 10% ಮಾತ್ರ. ನುಡಿದಂತೆ ನಡೆದಿದ್ದಾರ ಬಿಜೆಪಿಯವರು? ಮತ್ತೆ ಅವ್ರಿಗೆ ವೋಟ್ ಕೊಡ್ಬೇಕಾ? ಇದ್ರ ಜೊತೆಗೆ 592 2023ರಲ್ಲಿ ನಾವು 592 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ ಇದರಲ್ಲಿ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇವುಗಳ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. ಈ 5 ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ. ಇವು ಜಾರಿಯಾಗಿದ್ದಾವೋ ಇಲ್ಲ? ಜಾರಿಯಾಗಿದ್ದಾವೋ ಇಲ್ಲ? ಏನ್ರಿ ಸುಮ್ಮನೆ ಕೂತಿದ್ದೀರಲ್ಲ? ಶಕ್ತಿ ಯೋಜನೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು 1923. ಜೂನ್ 11ನೇ ತಾರೀಕಿಗೆ ಒಂದು ತಿಂಗಳು ಒಳಗಡೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು, ಶಕ್ತಿ ಯೋಜನೆ ಜಾರಿ ಕೊಟ್ಟಿದ್ದೀವಿ. ನೀವೆಲ್ಲರೂ ಕೂಡ ಹೆಣ್ಮಕ್ಳು ಇಲ್ಲಿ ಇದ್ದೀರಿ. ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಾ ಇಲ್ಲ? ಯಾಕೆ ಬಿಜೆಪಿಯವರು ಮಾಡಲಿಲ್ಲ ಈ ಕಾರ್ಯಕ್ರಮನ? ಅಥವಾ ಯಾವುದಾದ್ರೂ ರಾಜ್ಯದಲ್ಲಿ ಮಾಡಿದಾರ? ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಮಾಡಿದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಪಾರವಾದಂತ ದುಡ್ಡು ಬೇಕು. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನಾನು ಹೇಳ್ಕೊಳ್ಳಿ ಅಂತ ಉತ್ತರ ಕೊಡಕ್ ಹೋಗಲಿಲ್ಲ. ಆದರೆ ಈ ಗ್ಯಾರಂಟಿ ಯೋಜನೆಗಳನ್ನ 1 ವರ್ಷ ಮುಗಿದ್ರೊಳಗಡೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೀವೋ ಇಲ್ಲ? ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ, ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ, ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ, ಮೈಸೂರಿನಲ್ಲಿ ಇದನ್ನ ಜಾರಿ ಕೊಟ್ಟದ್ದು ರಾಹುಲ್ ಗಾಂಧಿಯವರು ಬಂದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು, ನಾನು, ಡಿ.ಕೆ. ಶಿವಕುಮಾರ್, ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರೆಲ್ಲರೂ ಕೂಡ ಒಟ್ಟಿಗೆ ನಾವು ಜಾರಿ ಮಾಡೋದು. ಅವ್ರು ಯಾಕೆ ಬಿಜೆಪಿಯವ್ರು ಮಾಡಲಿಲ್ಲ? 4 ವರ್ಷ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡನ್ನು ಕಳಿಸ್ತಕ್ಕಂಥದ್ದು. ನೀವು ಯಾರಾದರೂ ಲಂಚ ಕೊಡ್ತೀರಾ? ಹಣ ಇದೆ, ಆ ಕಪ್ಪು ಹಣ ತಗೊಬಂದ್ಬಿಟ್ಟು ಎಲ್ಲ ಕುಟುಂಬಗಳಿಗೆ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರೆ ₹1 ಹಾಕಿದ್ರ?
15 ಪೈಸೆನಾರು ಹಾಕಿದ್ರ 15 ಪೈಸೆ ಪೈಸೆನೂ ಹಾಕ್ಲಿಲ್ಲ. ನಿರುದ್ಯೋಗಿ ಯುವಕರಿಗೆ ಕರ್ನಾಟಕದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅದನ್ನ ಹೋಗಲಾಡಿಸ್ಬೇಕಾದ್ರೆ ಪ್ರತಿ ವರ್ಷ, ಇದು 2014ರಲ್ಲಿ ಹೇಳಿದ್ದದ್ದು, ಪ್ರತಿ ವರ್ಷ